ಬಾಯ್ ಮಮ್ಮಿ. ಬಾಯ್ ಬಾಯ್, ಬೇಗ ಬನ್ನಿ. ಹಾ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗೆ ಅಂತ ಹೇಳ್ತಾನೆ ಇಲ್ಲ. ವೆಸ್ಟ್ ಸೈಡ್. ಲಂಚಿಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ಹಂಗಾದ್ರೆ? ವೆಸ್ಟ್ ಸೈಡ್ ಅಂತ ನಾನೇ ಹೇಳಿದ್ದು ಹೌದು, ಬಟ್ ನಂಗೆ ಲಂಚಿಗೆ ಕರ್ಕೊಂಡು ಹೋಗ್ತೀಯಾ ಅಥವಾ ವೆಸ್ಟ್ ಸೈಡ್ಗೆ ಅಂತ ಕನ್ಫರ್ಮೇಶನ್ ಬೇಕಿತ್ತು. ಎಂತ ತಿನ್ಕೋಬೇಕು ನಿಮಗೆ? ಸಮಥಿಂಗ್ ಗ್ರಿಲ್ ಸ್ಮ್ಯಾಶ್ ಪೊಟೇಟೊ ಆ ಥರ ಬರುತ್ತಲ್ಲ ವಿತ್ ಜ್ಯೂಸಿ. ಆಫೀಸಿಗೆ 2 days ಹೋಗ್ಬೇಕು, ಹಾಗಾಗಿ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದೆ. ಯಾಕಂತಂದ್ರೆ ನನ್ನ ಹತ್ರ ಇರೋದೆಲ್ಲ ಮೆಟರ್ನಿಟಿ ಟೈಪ್ ಡ್ರೆಸ್ಸೇ. ನಾನು ಯಾವ್ದು ಇವಾಗ ಜೀನ್ಸ್ ಆ ಥರದೆಲ್ಲ ಹಾಕ್ತಾ ಇಲ್ಲ. ಮತ್ತೆ ಮುಂಚೆ ಇರೋ ಜೀನ್ಸ್ ಎಲ್ಲ ಇವಾಗ ನಂಗೆ ಆಗಲ್ಲ, ಹಾಗಾಗಿ ಹೊಸದ್ ತಗೊಳ್ಳೋಣ ಅಂತ ಹೇಳಿ ಬಂದಿರೋ ಅಂತದ್ದು. ನಂಗೆ ವೆಸ್ಟ್ ಸೈಡ್ ತುಂಬಾನೇ ಇಷ್ಟ ಆಗುತ್ತೆ. ನಾನು ಯೂಶುವಲ್ ಆಗಿ ವೆಸ್ಟರ್ನ್ ಡ್ರೆಸ್ ಏನಾದ್ರು ಇದ್ರೆ ಇಲ್ಲಿ ಪ್ರಿಫರ್ ಮಾಡ್ತೀನಿ ಶಾಪ್ ಮಾಡೋದಕ್ಕೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ನೀವು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇವರು ಆಕ್ಚುಲಿ ನಂಗೆ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು, ಸೊ ಇವ್ರು ಇವಾಗ ಪಿಕ್ ಮಾಡ್ತಾ ಇದ್ದಾರೆ. ನನ್ಗೆ ಆಕ್ಚುಲಿ ಜೀನ್ಸ್ ಎಲ್ಲ ನಾರ್ಮಲ್ ಜೀನ್ಸ್ ತರ ಬೇಕಿತ್ತು, ನಂಗೆ ಫುಲ್ ಫಾರ್ಮಲ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇವ್ರು ಹೇಳ್ತಾ ಇದ್ರು ಒಂದು ಫುಲ್ ಫಾರ್ಮಲ್ ತಕೋ ಅಂತ. ಬಟ್ ನಾನು ಜೀನ್ಸ್ ಟ್ರೈ ಮಾಡ್ತಾ ಇದ್ದೆ. ನಂಗೆ ಒಂದ್ ಸ್ವಲ್ಪ ವೆಯ್ಟ್ ಎಲ್ಲ ರಿಡ್ಯೂಸ್ ಆಗಿದ್ದೀನಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಅಂತ ಅನ್ಸ್ತಿತ್ತು. ಸೊ ತುಂಬಾನೇ ಖುಷಿ ಆಗ್ತಿತ್ತು ಆಕ್ಚುಲಿ ಟ್ರಯಲ್ ರೂಮ್ ಅಲ್ಲಿ ನಾನು ಟ್ರಯಲ್ ಮಾಡುವಾಗ. ಜೀನ್ಸ್ ನಾನು ಲೂಸ್ ಆಗಿರೋದು ತಗೊಂಡ್ರೆ ನನ್ ಬಾಡಿ ಶೇಪ್ಗೆ ಅಷ್ಟೊಂದು ಚೆನ್ನಾಗಲ್ಲ ಅಂತ ಹೇಳಿ ನಾನು ಈ ಜೀನ್ಸ್ ನ ತಗೊಂಡಿಲ್ಲ. ಆಕ್ಚುಲಿ ನಂತ ಲೂಸ್ ಜೀನ್ಸ್ ಇಲ್ಲ, ಸೊ ಒಂದ್ ಟ್ರೈ ಮಾಡೋಣ ಅಂತ ಹೇಳಿ ನಾನು ತಗೊಂಡಿರೋಂಥದ್ದು. ಬಟ್ ನನ್ನ ಬಾಡಿ ಸ್ಟ್ರಕ್ಚರ್ಗೆ ಇದಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನಾನು ಇದನ್ನ ತಗೊಂಡಿಲ್ಲ. ಬಟ್ ನಂಗೆ ಟಾಪ್ ತುಂಬಾನೇ ಚೆನ್ನಾಗಿ ಅನ್ಸ್ತು. ಮತ್ತೆ ನಂಗೆ ವೈಟ್ ಕಲರ್ ಆಕ್ಚುಲಿ ಬೇಕಿತ್ತು. ನಂಗೆ ವೈಟ್ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ಫಾರ್ಮಲ್ ಶರ್ಟ್ ಅಲ್ಲೆಲ್ಲ ವೈಟ್ ನಾನು ಪ್ರಿಫರ್ ಮಾಡ್ತೀನಿ. ಸೊ ವೈಟ್ ನ ನಾನು ಸೆಲೆಕ್ಟ್ ಮಾಡಿದೆ. ಅದಾದ ಮೇಲೆ ಬೇರೆ ಜೀನ್ಸ್ ನಾನು ಟ್ರೈ ಮಾಡ್ತಾ ಇದ್ದೆ. ಯಾಕಂತಂದ್ರೆ ಇವ್ರು ಹೇಳ್ತಾ ಇದ್ರು ನೀನ್ ಯಾವಾಗ್ಲೂ ಟೈಟ್ ಜೀನ್ ಹಾಕೋದಲ್ಲ, ಲೂಸ್ ಜೀನ್ ಒಂದ್ಸರಿ ಟ್ರೈ ಮಾಡು, ನಿನ್ ಕಂಫರ್ಟೇಬಲ್ ಇರ್ಬೋದು ಅಂತ ಹೇಳ್ತಾ ಇದ್ರು. ಮತ್ತೆ ಇವಾಗ ಇದು ಫುಲ್ ಫಾರ್ಮಲ್ ಟೈಪ್ ಪ್ಯಾಂಟ್ ನಾನು ಸೆಲೆಕ್ಟ್ ಮಾಡಿರೋಂಥದ್ದು. ನಂಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ವೈಟ್ ಕಲರ್ ಡ್ರೆಸ್ ನೋಡಿದೆ, ಇದು ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಬಿಕಾಸ್ ದ ಪ್ರಿಂಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆಯ್ತಾ. ಬಟ್ ನಂಗೆ ಹಾಕಿದಾಗ ಫುಲ್ ದೊಗ್ಲ ಅನ್ಸ್ತು. ಹಾಗಾಗಿ ಸೈಜ್ ಸಣ್ಣದಾಗಿ ಒಂದ್ ಸ್ವಲ್ಪ ಟ್ರೈ ಮಾಡಿದೆ, ಚೆನ್ನಾಗ್ ಅನ್ಸ್ತು. ಸೊ ಇದು ಮತ್ತೆ ಲಾಸ್ಟ್ ನಾನು ಒಂದು ವೈಟ್ ಡ್ರೆಸ್ ತೋರಿಸಿದ್ದೆ ಅಲ್ಲ, ಅವೆರಡನ್ನು ಸೆಲೆಕ್ಟ್ ಮಾಡಿದೆ. ಅದಾದ್ಮೇಲೆ ಇವ್ರು ಹೇಳ್ತಾ ಇದ್ದಲ್ಲ ಫುಲ್ ಫಾರ್ಮಲ್ ಅಂತ ಹೇಳಿ, ಹಾಗಾಗಿ ಈ ಡ್ರೆಸ್ ನ ಟ್ರೈ ಮಾಡಿದೆ. ಇದು ಅಷ್ಟು ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಇನ್ಶರ್ಟ್ ಎಲ್ಲ ಮಾಡಿದಾಗ. ಸೊ ಈ ಡ್ರೆಸ್ ನಾನು ಚೂಸ್ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಈ ಡ್ರೆಸ್ ನಾನು ಚೂಸ್ ಮಾಡಿದೆ ಯಾಕಂತಂದ್ರೆ ನಂಗೆ ಫಸ್ಟ್ ಪ್ರಿಫರೆನ್ಸ್ ಇತ್ತು. ಡೆನಿಮ್ ನಂಗೆ ಯಾವಾಗ್ಲೂ ಇಷ್ಟ ಆಗುತ್ತೆ. ಸೊ ನನ್ ಗೋ ಟು ಡ್ರೆಸ್ ಅಂತಾನೆ ಹೇಳ್ಬೋದು, ನಂಗೆ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಸೊ ಡೆನಿಮ್ ಮತ್ತೆ ಈ ಬ್ಲಾಕ್ ಕಲರ್ ಜೀನ್ ನಾನು ಚೂಸ್ ಮಾಡಿದೆ. ನನ್ನ ಹತ್ರ ಬ್ಲಾಕ್ ಕಲರ್ ಜೀನ್ ಮುಂಚೆ ಇತ್ತು, ಬಟ್ ಇವಾಗ ಅದೇ ನಾನು ಹೇಳ್ದೆ ಅಲ್ಲ, ನಂಗೆ ಅದು ಇವಾಗ ಅಷ್ಟು ಆಗಲ್ಲ. ಸೊ ಹಾಗಾಗಿ ನಾನು ಜೀನ್ ತಗೊಳ್ಳೋಣ ಅಂತ ಹೇಳಿ ಇದು ಮತ್ತೆ ಬ್ಲೂ ಕಲರ್ ಜೀನ್ ತಗೊಂಡೆ. ಇವ್ರು ಬಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ರು. ಫಸ್ಟ್ ನಾನು ಸೈಜ್ ಟ್ರೈ ಮಾಡಿದಾಗ ಎಕ್ಸ್ಟ್ರಾ ಲಾರ್ಜ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಸೊ ಅದು ಸಿಕ್ಕಾಪಟ್ಟೆ ದೊಡ್ಡ ಅನಿಸ್ತು. ಇದು ಡ್ರೆಸ್ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಎಕ್ಸ್ಟ್ರಾ ಲಾರ್ಜ್ ಚೆಕ್ ಮಾಡಿದಾಗ ಫುಲ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಇದು ಮೀಡಿಯಂ ಆಕ್ಚುಲಿ. ಇವಾಗ ಮೀಡಿಯಂ ಡ್ರೆಸ್ ನಂಗೆ ಫಿಟ್ ಆಗುತ್ತೆ. ಸೊ ತುಂಬಾನೇ ಪ್ರಿಟಿ ಅಂತ ಅನಿಸ್ತು. ಆ ಡ್ರೆಸ್ ನ ತಗೊಂಡೆ. ಹಾಗೆ ಈ ಡ್ರೆಸ್ ಅಷ್ಟೇ ನಂಗೆ ವೈಟ್ ಕಲರ್ ಜಾಸ್ತಿ ಬೇಕಿತ್ತು ಆಕ್ಚುಲಿ, ಹಾಗಾಗಿ ವೈಟ್ ಕಲರ್ ಚೂಸ್ ಮಾಡಿದೀನಿ 2. ಅದಾದ್ಮೇಲೆ ಡೆನಿಮ್ ಹಾಗೆ ಜೀನ್ಸ್ 2 ತಗೊಂಡೆ. ಸೊ ಇದಿಷ್ಟು ನಾನು ಸೆಲೆಕ್ಟ್ ಮಾಡಿರೋ ಅಂತದ್ದು. ಇದು ಕೊರಿಯಂಡರ್ ಲೆಮನ್ ಚಿಕನ್ ಸೂಪ್. ಓಕೆ ಓಕೆ ಓಕೆ, ಇವಾಗಷ್ಟೇ ಹೈಯೆಸ್ಟ್ ಇದೆ ಅಂದ್ರೆ ಬಿಸಿ ಬಿಸಿ ಇದೆ, ಗೊತ್ತಾಗ್ತಲ್ಲ. ಓಕೆ, ಆಕ್ಚುಲಿ ನಾವು ಆರ್ಡರ್ ಮಾಡಿರೋದು ರೆಕಮೆಂಡೆಡ್. ಆಕ್ಚುಲಿ ಇಲ್ಲಿ ನೋಡಿ ರೆಕಮೆಂಡ್ ಮಾಡಿದ್ದಾರೆ. ಸೊ ಈ ತರ ಸಿಂಬಲ್ ಎಲ್ಲ ಹಾಕಿದ್ದಾರೆ ಅಂತ ಅಂದ್ರೆ ರೆಕಮೆಂಡೆಡ್ ಅಂತ. ಏನ ತುಂಬಾ ಒಳ್ಳೆ ಇದೆ. ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಿರ್ಲಿಲ್ಲ. ಆಲ್ರೆಡಿ 2:30 to 3 ಆಗ್ಬಿಟ್ಟಿತ್ತು. ಇವ್ರಿಗೆ ಹೊಸಬರಿ ಆಗ್ತಿತ್ತು. ಇವ್ರು ಹೇಳ್ತಾ ಇದ್ರು ಎಲ್ಗಾರು ಹೋಗೋಣ ಅಂತ. ಅದಾದ್ಮೇಲೆ ಏನ್ ತಿನ್ನೋದು ಅಂತ ಡಿಸೈಡ್ ಮಾಡ್ತಿರುವಾಗ ಬಿರಿಯಾನಿ ತಿನ್ನೋಣ ಅಂತ ಅಂದ್ರು. ಮತ್ತೆ ಇವ್ರಿಗೆ ಫ್ರೆಂಡ್ ಯಾರು ಹೇಳ್ತಾ ಇದ್ರಂತೆ ಇಲ್ಲಿ ಬಿರಿಯಾನಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗತ್ತೆ ಅಂತ. ಹಾಗಾಗಿ ಬಾ ಬೆಸ್ಟ್ ಬಿರಿಯಾನಿ ಮತ್ತೆ ರಿವ್ಯೂಸ್ ಎಲ್ಲ ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದಿರೋ ಅಂತದ್ದು. ಸೊ ನನ್ಗೆ ಹೇಗ್ ಅನ್ಸ್ತು ಅಂತ ನಾನು ಹೇಳ್ತೀನಿ. ನಾರ್ಮಲ್ ಅಂತ ಅನ್ಸ್ತು ಆಕ್ಚುಲಿ. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ರೆಕಮೆಂಡ್ ಮಾಡ್ತಾ ಇದ್ರಲ್ಲ. ನನ್ಗೆ ಇನ್ನೊಂದ್ಸರಿ ಇವಾಗ ಹೇಗ ಇರ್ಬೇಕು ಅಂತ ಅಂದ್ರೆ, ನೀವು ಇವಾಗ ಒಂದ್ಸರಿ ಆ ಫುಡ್ ನ ಟೇಸ್ಟ್ ಮಾಡಿದಾಗ ಇನ್ನೊಂದ್ಸರಿ ಆ ಪ್ಲೇಸಿಗೆ ಹೋಗಿ ತಿನ್ನೋ ಹಂಗಿರ್ಬೇಕು. ನಂಗೆ ಆತರ ಏನು ಅನ್ಸಿಲ್ಲ. 1 time ಟ್ರೈ ಮಾಡಿದೆ, ಹಾ ಓಕೆ ಅಂತ ಅನ್ಸ್ತು. ಬಿರಿಯಾನಿ ಆಕ್ಚುಲಿ ಇಲ್ಲಿ ಮೋಸ್ಟ್ ಫೇಮಸ್.
ಬಟ್ ಬಿರಿಯಾನಿ ನನ್ಗೆ ಏನ್ ಅನ್ಸ್ತು ಅಂದ್ರೆ ನಂಗೆ ಮಸಾಲ ಎಲ್ಲ ಜಾಸ್ತಿ ಇದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಮಸಾಲ ಹೆವಿ ಅಂತ ಅನ್ಸ್ತು ನನ್ಗೆ, ಹಾಗಾಗಿ ನಂಗೆ ಇಷ್ಟ ಆಗಿಲ್ಲ. ಟೇಸ್ಟ್ ಅಷ್ಟೇ ನಾರ್ಮಲ್ ಟೇಸ್ಟ್ ಅಂತ ಅನ್ಸ್ತು. ಹೋಟೆಲ್ ಅಲ್ಲಿ ನಂಗೆ ತಿಂದಂಗೆ ಏನಂತ ಅನ್ಸಿರ್ಲಿಲ್ಲ. ಹಾಗಾಗಿ ನಂಗೆ ಇನ್ನೊಂದ್ಸರಿ ಬಂದು ಯಾವುದೇ ಫುಡ್ ಇನ್ನೊಂದ್ಸರಿ ಬಂದು ಇಲ್ಲಿ ತಿನ್ಬೇಕು ಅಂತ ಅನ್ಸಿಲ್ಲ. ಬಟ್ ಓಕೆ ಇತ್ತು. ಸೊ ನಮ್ಗಿಂತೂ ಸಿಕ್ಕಾಪಟ್ಟೆ ಹುಸು ಆಗ್ತಿತ್ತು. ಸೊ ಫುಲ್ ಟೇಸ್ಟ್ ಮಾಡಿ ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮನೆಗೆ ಒಂದ್ಸರಿ ಕಾಲ್ ಮಾಡಿ ಚೆಕ್ ಮಾಡಿದೆ ಮಿನಿ ಏನ್ ಮಾಡ್ತಿದ್ದಾಳೆ ಅಂತ. ಮಿನಿ ಮಲಗಿದಾಳೆ ಅಂತ ಮಮ್ಮಿ ಹೇಳಿದ್ರು. ಹಾಗಾಗಿ ಇವಾಗ ಒಂದ್ ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಊಟ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಭರ್ಜರಿ ಶಾಪಿಂಗ್ ಆಯಿತು. ಸೊ ಬೈಕಲ್ಲಿ ಬರ್ತಾ ಬ್ಯಾಗ್ ಕೂಡ ಒಂದು ಸ್ವಲ್ಪ ಸೈಡ್ಗೆ ಹೋಗಿದೆ. ಕೆಳಗಡೆ ಬೀಳಲ್ಲ ಬಟ್ ಬೇಕಿಲ್ಲ. ಬರ್ಲಾ ಕೈ ತೊಳ್ಕೊಂಬರ್ತಿದ್ದಾರೆ ಮಮ್ಮಿ. ನಿನ್ ಕೂದ್ಲು ಬಿಕ್ರಿ ಬಿಕ್ರಿ ಎಲ್ಲರೂ ಇದ್ರಲ್ಲ ಅಜ್ಜಿಗಳೆಲ್ಲ ನೆಕ್ಕಂತ್ರು. ಆಫೀಸ್ ಇಂದ ಬಂದ ತಕ್ಷಣ ಇವರು ವಿಡಿಯೋ ಕ್ಲಾರಿಟಿ ಯಾಕೆ ಚೆನ್ನಾಗಿ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ನಾನು ಮಿನಿ ಅಪ್ಪ ಅನ್ನೋದನ್ನ ಫ್ರಂಟ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡಿದ್ದೆ. ಮೇ ಬಿ ಕ್ಯಾಮ್ರಾದಲ್ಲಿ ಡಸ್ಟ್ ಇತ್ತು ಅನ್ಸುತ್ತೆ, ಅದಕ್ಕೆ ಕ್ಲಾರಿಟಿ ಚೆನ್ನಾಗಿ ಬಂದಿರ್ಲಿಲ್ಲ. ಸಾಕ್ ಬಿಡಿ. ಎಷ್ಟು ಸರಿ ನೋಡ್ತೀರಾ. ಊಟಕ್ಕೆ ಟೊಮೆಟೊ ಸಾರು ಮತ್ತೆ ಬಟರ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ. ಇದು ಪಲ್ಯ. ಹಾ, ಪಲ್ಯ ಒಂದ್ ಸ್ವಲ್ಪ ಹಾಕು. ನಂಗೆ ಜಾಸ್ತಿ ಪಲ್ಯ ಬೇಡ. ಇವ್ರೇನೋ ನೋಡ್ತಾರೆ. ಊಟಕ್ಕೆ ರೆಡಿಯಾ ಬೇಬಿ? ಮಿನಿಯಲ್ಲಿ ಮಿನಿ ನಾ ಎಂತ ನಕ್ಕುದದು? ಸ್ಟ್ರಾಬೆರಿ ಹಣ್ಣು ಕೊಟ್ಟಿದ್ಯಾ? ಅದ್ ನೆಲದಲ್ಲಿ ಪಚ್ಚ ಮಾಡಿದ ಅದನ್ನ ನಗ್ತಾಳೆ. ಇಲ್ಲಿ ಕೂಡ ಆಡ್ತಿದ್ದಾಳೆ. ಮಿನಿ ಹೇಳ ಈಚೆ ಹೋಪ ಬಾ ಹೋಗುವ ಮಗ್ಳ. ತಲೆ ಹೊಡಿಯತ್ತೆ ಬಾ. ಈ ತರ ಡ್ರೆಸ್ ಹಾಕ್ತಾ ಇದೀನಿ, ಸೆಕೆಗೆಲ್ಲ ಆರಾಮಾಗತ್ತೆ ಅಂತ. ಸೊ ಇದು ಚೆನ್ನಾಗಿದೆ, ಕಾಟನ್ದು ಮೆಟೀರಿಯಲ್ ಒಳ್ಳೆ ಅನಿಸ್ತು. ಸೊ ಹಾಗಾಗಿ ಈ ತರದ್ ಹಾಕ್ತಾ ಇದೀನಿ, ಸೆಕೆ ಆಗದೆ ಇರ್ಲಿ ಅವಳಿಗೆ ಅಂತ. ಅವಳಿಗೆ ಬೇಗ ಸೆಕೆ ಆಗುತ್ತೆ. ತಡಿ, ನಿನ್ ಮಂಡೆ ಮಾತ್ರ ಕಾಣಿಸ್ತಿದೆ. ಬಾ ಮಿನಿ, ಹೇಳು ಚಿನ್ನ. ಮುದ್ದಮ್ಮ, ಮಿನಿ ಇಲ್ಕ ಮಿನಿ ಬಾ. ಹಗುರ ಬಾ ಕುತ್ಕೋ ಆಡ್ ಮಗ್ಲೆ. ಅಡ್ಡಿಲ್ಲ. ನಿಂಗೆ ಯಾವ್ದು ಬೇಕು ತಗೋ. ಯಾವ್ದು ಬೇಕು ನಿನ್ಗೆ? ತಗೋ, ಆಟ ಸಾಮಾನು ತಗೋ. ನಿಂಗೆ ಯಾವ್ದು ಬೇಕು ತಗೋ ಮಗ್ಲೆ. ಹಗುರ ನೋಡ್ಕೊ. ಬಾಲಾ? ಓಕೆ. ಅವಳು ಇವಾಗ ಯಾವ ಟಾಯ್ ಅಂತ ಸೆಲೆಕ್ಟ್ ಮಾಡ್ತಾ ಇಲ್ಲಿ. ಇವರೇನು ನೋಡ್ತಾ ಇದ್ದಾರೆ. ಮಮ್ಮಿ ಮಿನಿ ಫುಡ್ ರೆಡಿ ಮಾಡ್ತಾ ಇದ್ರು. ಮಮ್ಮಿ, ನಿಂಗೆ 3-4 ದಿನದಿಂದ ಯಾಕೆ ಬೇಜಾರು? 3-4 ದಿನದಿಂದ ಬೇಜಾರಾಗತ್ತೆ ಅಂತ. ಬೇಜಾರಾಗುದಂದ್ರೆ ಅವಳು ಏನು ಮಣ್ಣಿ ತಿನ್ಸಿದ್ರು ತಿನ್ನಲ್ಲ. ಬೇಳೆ ವೆಜಿಟೇಬಲ್ ಎಲ್ಲ ಹಾಕಿ ಅನ್ನ ರೆಡಿ ಮಾಡ್ರು ಊಟ ಮಾಡಲ್ಲ. ಅದಕ್ಕೆ ಬೇಜಾರಾಗತ್ತೆ. ಬೇಜಾರು. ಅವಳು ಊಟ ಮಾಡ್ರೆ ಖುಷಿ ಆಗುತ್ತೆ. ಸೊ ನಾವು ನಿಮ್ ಮುಂಚೆಲ್ಲ ಹೇಳ್ತಿದ್ದೆ ಅಲ್ಲ, ಅವಳಿಗೆ ನಾನು ರಾಗಿ ಮಣ್ಣಿ ಇಲ್ಲ ಅಂತಂದ್ರೆ 9 ಧಾನ್ಯ ಹಾಕಿ ಮಣ್ಣಿ ಎಲ್ಲ ಮಾಡಿದ್ದೆಲ್ಲ ಅದು ತಿನ್ಸ್ತಾ ಇದ್ದೆ. ಬಟ್ ಇವಾಗ ಅವಳಿಗೆ ಹಲ್ಲು ಬರ್ತಾ ಇದೆ, ಅದಕ್ಕ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು, ಕರೆಕ್ಟ್ ಆಗಿ ಫುಡ್ ತಿಂತಾ ಇಲ್ಲ. ಮಮ್ಮಿಗೆ ಅದಕ್ಕೆ ಬೇಜಾರು. ಬಟ್ ನಾನು ಅವಳಿಗೆ ಏನ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಮಿಲ್ಕ್ ನ ಕೊಡ್ತಾ ಇದ್ದೀನಿ. ಬಟ್ ಮಮ್ಮಿಗೆ ಏನು ಅಂತ ಅಂದ್ರೆ ಇಷ್ಟೆಲ್ಲ ಹಾಕಿ ಮಾಡಿರ್ತೀವಿ, ತಿನ್ನಲ್ಲ ಅಲ್ಲ ಮಗು ಅಂತ ಬೇಜಾರು ಮಾಡ್ಕೊಂತಾರೆ. ಈವನ್ ನಾನು ನಮ್ಮನೆ ಹೆಲ್ಪರ್ ಅಂಟಿದಾರಲ್ಲ, ಅವ್ರ ಮಗುನು ಅಷ್ಟೇ ಮಿನಿಕ್ಕಿಂತ 20 ಡೇಸ್ ಮುಂಚೆ. ಸೊ ಮಿನಿ ಬಂದು ಅಲ್ಲಿಗೆ ನೋವು ಮಾಡ್ಕೊಂಡ್ಲು. ಸೊ ಎಷ್ಟು ಜಾಗ್ರತೆಯಲ್ಲಿ ನೋಡ್ಕೊಂಡು ಏನಾದ್ರು ಒಂದು ಆಚೆ ಈಚೆ ಆದ್ರೂ ಬೀಳ್ತವೆ ಮಕ್ಕಳು. ಸೊ ಇವತ್ತು ಅವಳಿಗೇನು ಅಷ್ಟು ನೋವಾಗಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ನಮ್ಮನೆ ಹೆಲ್ಪರ್ ಆಂಟಿ ಮಗುನು ನೀಕ್ಕಿಂತ ಒಂದ್ ಸ್ವಲ್ಪ 20 ದಿನಕ್ಕೆ ದೊಡ್ಡದಷ್ಟೇ. ಆ ಮಗುನು ಅಷ್ಟೇ ಇವಾಗ ಏನು ತಿಂತಾ ಇಲ್ಲ. ಮೇ ಬಿ ಮಕ್ಳಿಗೆ ಹಲ್ಲು ಹೊರುವಾಗ ಒಂಥರ ಇರಿಟೇಷನ್ ಆಗುತ್ತೆ ಅನ್ಸುತ್ತೆ, ಅವಾಗ ಫುಡ್ ಎಲ್ಲ ತಿನ್ನೋದು ಕಮ್ಮಿ ಮಾಡ್ತಾರೆ. ಮತ್ತೆ ಇವಾಗ ಜಾಸ್ತಿ ಅವ್ರದ್ದು ಗಮನ ಆಟದ ಕಡೆ ಇರುತ್ತಲ್ಲ, ಹಾಗಾಗಿ
ಫುಡ್ ತಿನ್ನೋದನ್ನ ಕಮ್ಮಿ ಮಾಡ್ತಾರೆ. ಬಟ್ ನೀವೇನು ಹೆದರ್ಕೊಳ್ಬೇಕಂತಿಲ್ಲ. ನಾನು ಆ್ಯಕ್ಚುಲಿ ಅಷ್ಟೊಂದೇನು ಇದು ಮಾಡಲ್ಲ, ಬಿಕಾಸ್ ಅವಳು ಹಾಲು ಕುಡಿತಾಳಲ್ಲ, ನಂಗೇನು ಟೆನ್ಷನ್ ಅನ್ಸಲ್ಲ. ಬಟ್ ಮಮ್ಮಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತಾರೆ, ಜಾಸ್ತಿನೇ ಬೇಜಾರು ಮಾಡ್ಕೊತಾರೆ. ಎಂತ ಕರಿತಾ ಇದ್ದೀರಾ? ಮಮ್ಮಿ ಕಲ್ಲಂಗಡಿ ಹಣ್ಣು ತಿಂತಿದ್ಯಾ? ನನಗೂ ಕಲ್ಲಂಗಡಿ. ಸೊ ಅವಳ ಮುಂದೆ ನಾವು ಈ ಥರ ತಿಂತೀವಿ. ಸೊ ಅವಳಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ. ಸೊ ಅವಳಿಗೆ ಒಂದು ಚೂರು ಕೊಡ್ತಾ ಇದ್ದೀವಿ ಶೀತ ಗೀತ ಆದರೆ ಅಂತ. ಬಟ್ ಹಣ್ಣೆಲ್ಲ ಕೊಡ್ಬೋದು ಅಂತ ಅಂದಿದ್ದಾರೆ. ಸಾಕು ನಮಗೆ. ಅವಳಿಗೆ ಜಾಸ್ತಿ ಕೊಡೋದು ಬೇಡ ಬೇಬಿ. ನಂಗೂ ಸಾಕಂತ. ಸಾಕ ಎಷ್ಟು? ಒಂದು ಸೆಟ್ ತಿಂದ್ಯಾ? ಮಮ್ಮಿ ಹೆಂಗಿದೆ? ಚೆನ್ನಾಗಿದೆ. ಹೂವೆಲ್ಲ ಇದೆ ಅಲ್ಲ, ಹಂಗೆ ಇದೆ ಅನ್ಸುತ್ತಾ? ಸೇಮ್ ಇದೆ. ಸ್ವೀಟ್ ಇದೆ. ಮಿನಿ ಇಲ್ಲಿ ನಾಚಾರ ಮಾಡ್ತಾವಳೆ. ಮಿನಿ ವಾಕಿಂಗಾ? ಹೌದು ಮಮ್ಮಿ. ಆ್ಯಂಡ್ ಇವರು ಜಾಯ್ನ್ ಆಗ್ತಾ ಇದ್ದಾರೆ. ಸ್ಪೆಷಲ್ ಗೆಸ್ಟ್ ಪ್ರಮತ್ ಅವರು. ಮಿನಿ ಹೋಗುವ ಮಗಳೇ? ಕಾಲು ಕೆಳಗಡೆ ಆಗ್ತಲ್ಲ. ಹಾ ಹೌದು. ಕುತ್ಕೊಳಕ್ ಕೇಳಲ್ಲ ಅವಳೀಗ. ಆಗ ಸರಿ ಮಾಡೋದನ್ನ ಬೇಬಿ? ಸರಿ ಮಾಡೋದು ಬೇಡವಾ? ಅವಳಿಗೆ ವೇಟ್ ಮಾಡಕ್ ಆಗ್ತಿಲ್ಲ, ವೇಟ್ ಮಾಡಕ್ ಇಷ್ಟ ಇಲ್ಲ. ಹಾ ತಾಳ್ಮೆ ಇಲ್ಲ. ನಾವು ಡಾಗಿ ನೋಡ್ಬೇಕು. ನಗ್ತಾ ಇದ್ದಾರೆ. ನಿಮ್ಮ ಜುಟ್ಟೆಲ್ಲ ಹಾಕದ ಯಾರ ಮಗಳೇ? ಇದೆಲ್ಲ ಯಾರು ಹಾಕಿದ್ ನಿಂಗೆ? ಮಮ್ಮಿ. ಪ್ರೀತಿಯಾಗಿ ರೆಡಿ ಮಾಡೋದು ಯಾರು? ಅಮ್ಮ. ನಿಮ್ಗೆ ಯಾರ ಇಷ್ಟ? ಪಪ್ಪ ಅಂತಾಳ ಅವಳು. ಸೊ ದಿಸ್ ಇಸ್ ದ ಹ್ಯಾಪಿ ಸ್ಪೇಸ್. ಹ್ಯಾಪಿ ಪ್ಲೇಸ್. ಮಿನಿ ಬಾಯ್. ಸ್ವಲ್ಪ ದೂರ ಆಯ್ತಾ? ಮಿನಿ ಬಾಯ್. ಒಂದ್ ವರ್ಷದ ಮಗು ಈ ಕಾರಲ್ಲಿ ಆಟ ಆಡ್ತಾ ಇತ್ತು ಆಯ್ತಾ. ನಾನು ಪ್ರಮೋದ್ ನೋಡ್ತಾ ಅನ್ಕೊಂತಾ ಇದ್ವಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಅಂತ. ಕಾರಲ್ಲಿ ಕುತ್ಕೊಂಡ್ ಬರ್ತಾ ಇರೋದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ನೋಡಿದ್ರೆ ಮಿನಿ ಆಕ್ಚುಲಿ ತಿರ್ಗಿ ನೋಡ್ತಾ ಇದ್ಲು ಕಾರನ್ನ. ಹಾಗಾಗಿ ನಾನು ಪ್ರಮೋದ್ ಡಿಸೈಡ್ ಮಾಡಿದ್ವಿ ಅವಳ ಬರ್ಡೇಗೆ ನಾವು ಗಿಫ್ಟ್ ಮಾಡೋಣ ಅಂತ ಹೇಳಿ. ಅವಾಗ ಒಂದ್ ವರ್ಷ ಹೇಗಿದ್ರು ಆಗುತ್ತಲ್ಲ ಅವಳಿಗೆ. ಮಿನಿ ಬನ್ನಿ. ಎಲ್ಲಾನು ನೋಡ್ತಾಳೆ. ಆಡ್ ಮಗ್ಲೆ ನೀನು ಆಡು. ಮಿನಿದು ಸಿರ್ಲೆಕ್ಸ್ ಖಾಲಿ ಆಗ್ತಾ ಬಂತು. ನಾವು ಮನೇಲೆ ಆಕ್ಚುಲಿ ಮಾಡೋದು, ಹೋಮ್ ಮೇಡ್ ಸಿರ್ಲೆಕ್ಸೇ ಮಾಡ್ತೀವಿ. ನಾನು ಆಲ್ರೆಡಿ ಶೇರು ಮಾಡಿದೀನಿ ಯಾವ ತರ ನಾವು ಮಾಡ್ತೀವಿ ಅಂತ. ನಾನೇನ್ ಅನ್ಕೊಂಡೆ ಅಂತ ಅಂದ್ರೆ, ಊರಿಗೆ ನಾವ್ ಇವಾಗ ಹೋಗ್ತಾ ಇದೀವಿ ಏಪ್ರಿಲ್ ಫಸ್ಟ್ ವೀಕ್. ಹಾಗೆ ನನ್ನ ಕಸಿನ್ ಮದ್ವೆ ಇದೆ. ಸೊ ಅಲ್ಲೇ ಊರಿಗೆ ಹೋದಾಗ್ಲೇ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಮಮ್ಮಿ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ, ನಾವು ಮೆಹಂದಿ ಟೈಮ್ ಅಲ್ಲೇ ಹೋಗ್ತಿರೋದಲ್ಲ, ಹಾಗಾಗಿ ಲೇಟ್ ಆಗತ್ತೆ. ಮತ್ತೆ ಫಂಕ್ಷನ್ ಎಲ್ಲ ಇರುವಾಗ ಮಾಡ್ಕೊಂಡ್ ಕೂರಕ್ ಆಗಲ್ಲ, ಮತ್ತೆ ಸುಸ್ತು ಬೇರೆ ಆಗತ್ತಲ್ಲ ಟ್ರಾವೆಲ್ ಎಲ್ಲ ಮಾಡಿ. ಬೇಗನೆ ಮಾಡೋಣ ಅಂತ ಅಂದ್ರು. ಹಾಗಾಗಿ ನಾವು ಇಲ್ಲೇ ಇವಾಗ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ನಾನು ಎಲ್ಲ ತಗೊಂಡು ಹೋಗ್ತಾ ಇದೀನಿ. ಏನೇನ್ ಬೇಕು ಐಟಮ್ ಅದನ್ನೆಲ್ಲ ನೀವು ಒಂದೇ ಸರಿ 2 ತಿಂಗಳಿಗೆ ಆಗೋಷ್ಟು ಮಾಡಿಟ್ಕೋಬಹುದು. ಬಟ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ 1 ತಿಂಗಳ ಒಳಗಡೆನೆ ಖಾಲಿ ಆವಾಗ ಮಾಡಿಟ್ಕೊಂತೀವಿ ಅಷ್ಟೇ, ಜಾಸ್ತಿ ಮಾಡಿಟ್ಕೊಳ್ಳಲ್ಲ. ಮಾಡೋಣ ಫ್ರೆಶ್ ಆಗಿ ಅಂತ ಹೇಳಿ ನಾವು ಮಾಡ್ತಾ ಇರೋಂಥದ್ದು. ಸೊ ಮಿನಿಗೆ ಆಕ್ಚುಲಿ ಸಿರ್ಲೆಕ್ಸ್ ಹೋಮ್ ಮೇಡೇ ಕೊಡಕ್ ನನ್ಗೆ ಇಷ್ಟ. ಬರುತ್ತಲ್ಲ ರೆಡಿಮೇಡ್ ಎಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅವಳಿಗೆ 2 ನಾನು ಹೋಮ್ ಮೇಡ್ ಸಿರ್ಲೆಕ್ಸ್ ಕೊಡ್ತಾ ಇರೋದು. 2 ನಾನು ಆಲ್ರೆಡಿ ಲಾಗ್ ಶೇರ್ ಮಾಡಿದೀನಿ. ಹಾಗೆ ವೇಟ್ ಗೇನ್ಗೂ ಅಷ್ಟೇ ಇದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲಾ ತರದ್ದು ಪ್ರೋಟೀನ್, ವಿಟಮಿನ್ ಎಲ್ಲದೂ ಸಿಗುತ್ತೆ ಈ ಸಿರ್ಲೆಕ್ಸ್ ಇಂದ. ಸೊ ಹಾಗಾಗಿ ಟೆನ್ಷನ್ ಏನು ಬೇಡ, ಆರಾಮ್ಸೆ ನಾವೆಲ್ಲ ಐಟಮ್ನು ಇವಾಗ ತಗೊಂಡು ಹೋಗ್ತಾ ಇದೀವಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು. ಸೊ ಅದನ್ನು ಕೂಡ ನಾವು ಇವಾಗ ತಗೊಳ್ತಾ ಇದೀವಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ಳೋಣ ಅಂತ, ಜಾಸ್ತಿ ತಗೊಂಡು ಇಟ್ಕೊಂಡು ಹಾಳಾಗತ್ತೆ ಅಂತ ಹೇಳಿ ನಮ್ಗೆ ಎಷ್ಟು ಬೇಕು, 1 ತಿಂಗಳಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ತಗೊಂಡ್ ಹೋಗ್ತೀವಿ ಅಷ್ಟೇ. ಮತ್ತೆ ನಾನು ಚಾಕ್ಲೇಟ್ ಎಲ್ಲ ನೋಡ್ತಾ ಇದ್ದೆ, ಇವ್ರು ಹೇಳ್ತಾ ಇದ್ರು ಚಾಕ್ಲೇಟ್ ಎಲ್ಲ ಬೇಡ ಅಂತ. ಹಾಗಾಗಿ ನಾನು ಏನು ತಗೊಂಡಿಲ್ಲ. ಮತ್ತೆ ಟಾಯ್ಸ್ ಎಲ್ಲ ನೋಡಿದೆ. ನಾನು ಆಕ್ಚುಲಿ ಅದು ಟಾಯ್ಸ್ ಅಂತ ಅನ್ಕೊಂಡೆ, ನೋಡಿದ್ರೆ ಹೋಲಿ ಇದು ಟಾಯ್ಸ್. ಆಕ್ಚುಲಿ ನನ್ಗೆ ಆಮೇಲೆ ರಿಯಲೈಸ್ ಆಯ್ತು, ಇದೇನು ಹೋಲಿ ಹಾಕಿ ಆಟ ಆಡೋದ್ ತರ ಇದೆ ಅಲ್ಲ ಅಂತ.
ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಆದಷ್ಟು ಜಾಸ್ತಿ ವಿಲಾಗ್ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಾನು ಆಲ್ಮೋಸ್ಟ್ 1.5 ತಿಂಗಳು ಊರಲ್ಲಿ ಇರ್ತೀನಿ. ಸೊ ಊರಿದ್ದು ವ್ಲಾಗ್ ಮಾಡ್ತೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ನನ್ನ ಊರಿನ ಜನ ಜಾಸ್ತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್.